ಕಾಂಗ್ರೆಸ್ ಬಿಜೆಪಿ ನಡುವೆ ಈಗ ಗ್ಯಾರಂಟಿ ಜಟಾಪಟಿ ಶುರುವಾಗಿದೆ. ಗ್ಯಾರಂಟಿ ಸಮಿತಿಯ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಡಲಾಗಿದೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಮೇಲ್ವಿಚಾರಣೆ ಸಮಿತಿಗಳನ್ನ ರಚಿಸಿ ಅದರಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಕಾರ್ಯಕರ್ತರನ್ನ ನೇಮಕ ಮಾಡಿ ಅವರಿಗೆ ಸರ್ಕಾರದಿಂದ ವೇತನ ನೀಡುವ ವಿಚಾರ ಈಗ ಭಾರಿ ಕೋಲಾಹಲಕ್ಕೆ ಕಾರಣವಾಗಿದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ರಚನೆಗೆ ಬಿಜೆಪಿ ವಿರೋಧಿಸ್ತಾ ಇದೆ. ಗ್ಯಾರಂಟಿ ಸಮಿತಿಗೆ ಕೈ ಕಾರ್ಯಕರ್ತರ ನೇಮಕಕ್ಕೆ ಬಿಜೆಪಿಯಿಂದ ಆಕ್ಷೇಪ ಇದೆ. ತೆರಿಗೆ ಹಣದಲ್ಲಿ ಕಾರ್ಯಕರ್ತರಿಗೆ ವೇತನ ಕೊಡೋದಕ್ಕೆ ವಿರೋಧಿಸ್ತಾ ಇದ್ದಾರೆ. ಕೈ ಕಾರ್ಯಕರ್ತರಿಗೆ ಸರ್ಕಾರದ ಬೊಕ್ಕಸದಿಂದ ವೇತನ ನೀಡಲಾಗುತ್ತೆ. ವಿಧಾನಸಭೆ ಬಹಿಷ್ಕರಿಸಿ ರಾಜ್ಯಪಾಲರಿಗೆ ಮೈತ್ರಿ ಈಗ ದೂರನ್ನ ಕೊಟ್ಟಿದೆ. ಕಾಲ್ನಡಿಗೆಯಲ್ಲಿ ಆರ್ ಅಶೋಕ್, ವಿಜಯೇಂದ್ರ, ಸುನಿಲ್ ಕುಮಾರ್ ಸೇರಿದ ಹಾಗೆ ಅನೇಕ ನಾಯಕರು ಭಾಗಿಯಾಗಿದ್ರು. ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ. ಗ್ಯಾರಂಟಿ ಸಮಿತಿಯ ವಿರುದ್ಧ ಮೈತ್ರಿ ಆಕ್ಷೇಪವನ್ನ ಎತ್ತಿದ್ದಲ್ಲದೆ ವಿಧಾನಸಭೆಯನ್ನ ಬಹಿಷ್ಕರಿಸಿ ರಾಜ್ಯಪಾಲರಿಗೆ ಕಾಲ್ನಡಿಗೆ ಮೂಲಕ ಹೋಗಿ ದೂರನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ರಚನೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆ ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿದ್ದಾರೆ. ನಿನ್ನೆ ನೀವು ಸದನದಲ್ಲಿ ಪ್ರಸ್ತಾಪ ಆಯಿತು, ಸಮಿತಿಯನ್ನು ರಚನೆ ಮಾಡಿದ್ರ ಬಗ್ಗೆ, ಗ್ಯಾರಂಟಿಯನ್ನು ಅನುಷ್ಠಾನ ಮಾಡೋದ್ರ ಬಗ್ಗೆ ತಾವು ಅಂದ್ರೆ ವಿರೋಧವನ್ನ ಮಾಡಿದ್ರಿ. ಸಮಿತಿಯನ್ನು ರಚನೆ ಮಾಡೋದ್ರ ಬಗ್ಗೆ ಅಲ್ಲ, ಆದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರನ್ನು ಮಾಡಿದಿರಿ ಅಂತ ಹೇಳಿ ಇವತ್ತು ರಾಜಭವನಕ್ಕೆ ಹೊರಟಿದ್ರಿ. ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು ನಿನ್ನೆ ಸದನದಲ್ಲಿ, ಯಾರು ಸರ್ಕಾರವನ್ನ ತಂದಿದ್ದಾರೋ ಅವರಿಗೆ ಸಂಬಳವನ್ನು ಕೊಡುವ ಅಥವಾ ಕೇಳುವ ಹಕ್ಕಿದೆ ಅಂತ. ನೋಡಿ, ಯಾವ ಒಂದು ಪಕ್ಷ ಅಧಿಕಾರಕ್ಕೆ ಬಂದಿರೋ ಅದರ ಪ್ರತಿನಿಧಿಗಳು ಸರ್ಕಾರದಲ್ಲಿದ್ದು ಸರ್ಕಾರವನ್ನು ನಡೆಸ್ತಾರೆ. ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಶಾಸಕರಿದ್ದಾರೆ. ಇವರೆಲ್ಲರೂ ಆ ಪಕ್ಷವನ್ನು ಪ್ರತಿನಿಧಿಸಿ ಇವತ್ತು ಆ ಪಕ್ಷಕ್ಕೆ ಅಧಿಕಾರ ಸಿಕ್ಕಿರುವಂತದ್ದಿದೆ. ಹಾಗಂತ ಈ ಅಧಿಕಾರವನ್ನ ನೇರವಾಗಿ ಸರ್ಕಾರದ ಹಣವನ್ನ ತಮ್ಮ ಕಾರ್ಯಕರ್ತರಿಗೆ ಹಂಚಲಿಕ್ಕೆ ಇವ್ರಿಗೆ ಅಧಿಕಾರ ಕೊಟ್ಟಿಲ್ಲ. ಇವರೇನಾರು ಆ ರೀತಿ ಅವರ ಕಾರ್ಯಕರ್ತರಿಗೆ ಹಂಚಬೇಕಿದ್ರೆ ತಮ್ಮ ಕಾಂಗ್ರೆಸ್ ಪಕ್ಷದ ಹಣವನ್ನ ಹಂಚಲಿ. ಸೊ ಇದನ್ನ ಮಾಡೋದು ಬಿಟ್ಟು ಇವತ್ತು ಸಂವಿಧಾನಕ್ಕೆ ವಿರುದ್ಧವಾಗಿದೆ, ಕಾನೂನಿಗೆ ವಿರುದ್ಧವಾಗಿದೆ. ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿದೆ, 15% ಹೆಚ್ಚು ಕ್ಯಾಬಿನೆಟ್ ಸ್ಟೇಟಸ್ ಪೊಸಿಷನ್ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಆದ್ರೂ ಇದನ್ನು ಕೊಡ್ತಾ ಇದ್ದಾರೆ. ಮತ್ತು ಇವತ್ತೇನು ಹಣ ಕೊಟ್ಟಿದ್ದಾರೆ, ಕಚೇರಿಗಳು ಕೊಟ್ಟಿದ್ದಾವೆ, ಇವೆಲ್ಲ ಹಿಂದೆ ಪಡೆದು ಹಣವನ್ನು ಹಿಂದೆ ಪಡೆದು ಸರ್ಕಾರ ಏನು ಒಂದು ನಾಗರಿಕರ ಹಿತವನ್ನ, ಸರ್ಕಾರದ ಹಣವನ್ನ ಕಾಪಾಡುವಂತ ಕೆಲಸ ಮಾಡಬೇಕು. ಡಿ.ಕೆ. ಶಿವಕುಮಾರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.